ಸುಜಾತಾ ಭಟ್ ಕತೆ ಶುರುವಾಗೋದು ಉಡುಪಿಯಿಂದ. ಉಡುಪಿಯ ಪರಿಖ ಅರಮನೆಯ ದೇಗುಲಕ್ಕೆ ಸುಜಾತಾ ಭಟ್ ಅಜ್ಜಾನೇ ಅರ್ಚಕರಾಗಿದ್ರು. 2 ಎಕರೆ ಜಮೀನಲ್ಲಿ ಕೃಷಿ ದೇಗುಲದಲ್ಲಿ ಅವರು ಪೂಜೆಯನ್ನ ಮಾಡಿಕೊಂಡಿದ್ರು. 1920ರಲ್ಲಿ ಪೂಜೆಗೆ ಅಂತ ಪರಿಖಕ್ಕೆ ಬಂದಂತಹ ಕುಟುಂಬ ಇವರ ಅಜ್ಜನ ಕುಟುಂಬ. ಅಜ್ಜ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ ಇವರೆಲ್ಲರೂ ಕೂಡ ಜಮೀನನ್ನ ನೋಡ್ಕೊಳ್ತಾ ಇದ್ರು. ಸುಜಾತಾ ಭಟ್ ಚಿಕ್ಕಪ್ಪ ಹಣ ಕೊಟ್ಟು ಭೂಮಿಯನ್ನ ಖರೀದಿ ಮಾಡಿದ್ರು. ಯಾರು? ಆ ಅರಮನೆಯವರು ಇವರಿಗೆ ಕೊಟ್ಟಂತಹ ಜಮೀನನ್ನ. ಸುಜಾತಾ ಭಟ್ ಕತೆ ಶುರುವಾಗೋದು ಈಗ ಉಡುಪಿಯಿಂದಲೇ. ಉಡುಪಿಯ ಪರಿಖ ಅರಮನೆಯ ದೇಗುಲಕ್ಕೆ ಸಂಬಂಧಪಟ್ಟಂತಹ ಅರ್ಚಕರಾಗಿದ್ದವರು ಆಗ ಇವರಿಗೆ ಸಿಕ್ಕಂತಹ ಜಮೀನೇನಿತ್ತು ಆ ಜಮೀನನ್ನ ಇವರ ಚಿಕ್ಕಪ್ಪ ಪರ್ಚೇಸ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಅದನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ನಾನು ಕೂಡ ಕುಟುಂಬದ ಸದಸ್ಯೆ, ನಾನು ಕೂಡ ಆಸ್ತಿಗೆ ಹಕ್ಕುದಾರರು. ನನ್ನ ಅನುಮತಿ, ನನ್ನ ಸಹಿ ಇಲ್ಲದೆ ಇದನ್ನ ಹೇಗೆ ದಾನವಾಗಿ ಕೊಟ್ಟರು ಅನ್ನುವಂತಹ ವಿಚಾರ ಇಷ್ಟಕ್ಕೆಲ್ಲ ಕಾರಣವಾಯಿತು. ಈಕೆಯ ಈ ಪರ್ಸನಲ್ ಇಶ್ಯೂಗಳನ್ನು ಕಥೆಯಲ್ಲಿ ಪಾತ್ರಧಾರಿಯನ್ನ ಮಾಡಲಿಕ್ಕೆ ಉಳಿದವರು ಬಳಸ್ಕೊಂಡ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಆರಂಭ ಆಗೋದು ಉಡುಪಿಯಿಂದ. ನಾವು ಈ ವಿಷಯವಾಗಿ ಈಕೆ ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ನಂತರದಲ್ಲಿ ಅದನ್ನ ಮೂಲ ಕೆದಕದಾಗ ಗೊತ್ತಾಗಿತ್ತು ಇದು ಉಡುಪಿಯಿಂದ ಆರಂಭ ಆಗುತ್ತೆ ಅಂತ. ಇವತ್ತು ಆಕೆ ಅದನ್ನು ಒಪ್ಕೊಳ್ತಾ ಇದ್ದಾರೆ, ಆದರೆ ಮತ್ತೆ ಅದನ್ನ ಅಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ದಿವ್ಯ ಜ್ಯೋತಿ, ಆರಂಭದ ದಿವಸಗಳಿಂದ ಕೂಡ ಅವರು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರನ್ನ ಭೇಟಿ ಆಗಿರುವಾಗ ಹೇಳಿದ ಕತೆಗೂ ಇವತ್ತು ಪಬ್ಲಿಕ್ ಟಿವಿ ಜೊತೆ ಕೊನೆಯದಾಗಿ ಮಾತನಾಡ್ತಾ ಹೇಳಿದ ಕತೆಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಕ್ಷಣ ಕ್ಷಣಕ್ಕೆ ಅವರು ಬದಲಾಗ್ತಾ ಹೋಗ್ತಾರೆ. ಏನೇನು ಯೋಚನೆಗಳು ತಲೆಗೆ ಬರ್ತದೆ ಅದನ್ನ ಒಂದು ಕಥೆಯಾಗಿ ರೂಪಿಸಿ ಹೇಳುವಂಥದ್ದು, ಮತ್ತು ಹೀಗೆ ಹೇಳಿ ಅಂತ ಹೇಳಿಕೊಟ್ರೆ ಅವರು ಅದನ್ನೇ ಹೇಳುವಂತಹ ಒಂದು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ತರದ ಒಂದು ಗೊಂದಲಕಾರಿ ಹೇಳಿಕೆಗಳು, ಈ ಎಲ್ಲಾ ಹೇಳಿಕೆಗಳಿಗೂ ಕೂಡ ಒಂದು ಮುಕ್ತಿ ಸಿಗ್ಬೇಕು ಅಂದ್ರೆ ಅವರನ್ನ SIT ಪೊಲೀಸರೇ ವಿಚಾರಣೆಗೆ ಪಡ್ಕೋಬೇಕು ಮತ್ತು ಎಲ್ಲಾ ಹೇಳಿಕೆಗಳಿಗೆ ದಾಖಲೆಗಳನ್ನ ಇತ್ಯ ಮಾತಾಡಬೇಕು. ಇಲ್ಲದಿದ್ರೆ ಅದು ಬರೀ ಕಟ್ಟುಕತೆಯಾಗಿ ಉಳಿತದೆ ಅನ್ನುವಂಥದ್ದು. ಪ್ರಮುಖವಾಗಿ ಸುಜಾತಾ ಭಟ್ ಅನ್ನೋರ ಕತೆ ಆರಂಭವಾಗುವಂಥದ್ದು ಅದು ಉಡುಪಿಯ ಪರಿಖಾದಿಂದ. 1900 ಇಸವಿಯಲ್ಲಿ ಪರಿಖ ಅರಮನೆಯ ಬಂಟ ಮನೆತನದವರು ಅಣ್ಣಯ್ಯ ಭಟ್ ಅನ್ನುವರನ್ನ ಕರೆಸ್ತಾರೆ. ಅವರು ಸುಜಾತಾ ಭಟ್ ಅವರ ಅಜ್ಜ. ಅವರು ಬಂದು ಇಲ್ಲಿ ಪರಿಖ ಅರಮನೆಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನ ಇದೆ, ಆ ದೇವಸ್ಥಾನದ ಪೂಜೆಯನ್ನ ಮಾಡಿಕೊಂಡು ಜೀವನವನ್ನ ರೂಪಿಸ್ತಾರೆ. ಅವರಿಗೆ ಬರೀ ಜೀವನ ರೂಪಿಸ್ಲಿಕ್ಕೆ ದೇವಸ್ಥಾನದಲ್ಲಿರುವ ಸಂಬಳ ಮತ್ತು ತಟ್ಟೆಯ ಹಣ ಮಾತ್ರ ಅಲ್ಲ, 2 ಎಕರೆ ಜಮೀನನ್ನು ಕೂಡ ಪರಿಖ ಅರಮನೆಯವರು ಕೊಡ್ತಾರೆ. ಅಲ್ಲಿಂದ ಅವರ ಜೀವನ ಆರಂಭವಾಗ್ತದೆ ಅನ್ನುವಂಥದ್ದು. ನಂತರ ಸುಮಾರು ಅವರ 2 ಮಕ್ಕಳು, ಮೂರ್ತಿ ಭಟ್ ಅನ್ನುವಂಥವ್ರು, ಗುರುರಾಜ್ ಭಟ್ ಅನ್ನುವಂಥವ್ರು, ನಾರಾಯಣ್ ಅನ್ನುವಂಥವರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ನಂತರ ಕಾಲಾನಂತರದಲ್ಲಿ ಸುಜಾತಾ ಭಟ್ ಅವರ ಅಜ್ಜ ಏನಿದ್ದಾರೆ ನಾರಾಯಣ ಭಟ್ ಅನ್ನುವಂಥವ್ರು, ಅವರು ಮತ್ತು ಅವರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಗಿರೀಶ್ ಭಟ್ ಅವರ ಹೆಸರನ್ನು ಹೇಳೋದಕ್ಕೆ ಹೌದು ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮಾರೋಡಿ, ಆಮೇಲೆ ಇನ್ಯಾರದೋ 1-2 ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ ನನ್ನ ಮಗಳೇ, ಆಯ್ತಲ್ಲ, ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕೋ ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನೂ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು, ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ನಾನು ಅದನ್ನು ಇವಾಗ ಹೇಳಲ್ಲ. ಫೋನ್ ಮಾಡಿ ಹೇಳಿದ್ರೆ ಅಥವಾ ನೇರವಾಗಿ ಸಂಪರ್ಕ ಮಾಡಿದ್ರೆ ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ. ಹೌದು ಹೇಳಿದ್ರು, ನಿಮ್ಗೇನು ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕೋ ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು, ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು